ಧರ್ಮಸ್ಥಳದ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂತದ್ದು. ಸರ್ಕಾರ ಕೂಡ ಈಗಲೇ SIT ನ ರಚನೆ ಮಾಡಿ ತನಿಖೆಗೆ ಆದೇಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಆ ಧರ್ಮಸ್ಥಳದ ಸುತ್ತಮುತ್ತ ಒಂದಷ್ಟು ಬೆಳವಣಿಗೆಗಳು ಇಲ್ಲ ಒಂದ್ ಕಡೆ ಹಿಂದೂ ಧರ್ಮದ ಭಾವನೆಗೆ ಕೂಡ ಧಕ್ಕೆ ತರ್ತಾ ಇದೆ ಅಂತ ಈಗಾಗಲೇ ಬಿಜೆಪಿಯ ಒಂದಷ್ಟು ನಾಯಕರು ಕೂಡ ಮಾತಾಡಿದ್ದಾರೆ. ನಮ್ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿಯ ತೋರೋ ನಾಯಕರಿದ್ದಾರೆ, SR ವಿಶ್ವನಾಥ್ ಅವರು. ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀನಿ. ಜೊತೆಗೆ ಅವರೆಲ್ಲ ತಯಾರಿಗಳಿದೆ, ಒಂದಷ್ಟು ಪಾದಯಾತ್ರೆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನ ಹೇಳಿದ್ರು. ಏನೆಲ್ಲ ಇರುತ್ತೆ ಅನ್ನೋದು ಕೂಡ ಚರ್ಚೆ ಮಾಡ್ತೀನಿ. ಸರ್, ಧರ್ಮಸ್ಥಳ ವಿಚಾರ ನೋಡ್ತಾ ಇದ್ರೆ ಸರ್ಕಾರ SIT ಕೂಡ ರಚನೆ ಮಾಡಿದೆ. ಈ ಸಂಬಂಧಪಟ್ಟಂಗೆ ಧರ್ಮಸ್ಥಳದ ವಿಚಾರದಲ್ಲಿ SIT ರಚನೆ ಸರಿಯಾಗಿದೆಯಾ ಅಂತ ಅನ್ಸುತ್ತಾ? ಈಗ ಇದು ಬಹಳ ವರ್ಷಗಳಿಂದ ಕೂಡ ಸೌಜನ್ಯ ಅವರ ಕೊಲೆ ಕೇಸು ಮತ್ತು ಅತ್ಯಾಚಾರ ಕೇಸದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತವ್ರನ್ನ ಯಾರೋ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರು, ಅವ್ನು ಮತ್ತೆ ಅಕ್ವಿಟ್ ಆಗಿ ಹೊರಗಡೆ ಕೂಡ ಬಂದ. ಅದಾದ್ಮೇಲೆ ಇತ್ತೀಚೆಗೆ ಬಹಳ ವ್ಯವಸ್ಥಿತವಾಗಿ ಮತ್ತೆ ಧರ್ಮಸ್ಥಳದ ಹೆಸರನ್ನ ಕೆಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ನಾವ್ ಹೇಳೋವಂಥದ್ದು, ಸೌಜನ್ಯರ ಕೇಸಲ್ಲಿ ಯಾರು ಇನ್ನೂ ಭಾಗಿಯಾಗಿದ್ರೆ ಅವ್ರ ಬಗ್ಗೆ ಕ್ರಮ ತಗೊಳಕ್ ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಎಲ್ಲಾ ಮುಖಂಡರು ಕೂಡ SIT ತನಿಖೆಯನ್ನು ಸ್ವಾಗತ ಮಾಡಿದ್ವಿ. ಆದ್ರೆ ಈಗ ನಾವು ನೋಡ್ರೆ SIT ತನಿಖೆ ಎಲ್ಲೋ ಒಂದ್ ಕಡೆ ಆದಿ ತಪ್ಪು ಹೋಗ್ತಾ ಇದೆಯೇನೋ. ಯಾರೋ ಒಬ್ಬ ಮುಖಕ್ಕೆ ಮುಖವಾಡ ಹಾಕೊಂಡು ಹೇಳಿ ಜಾಗ ಎಲ್ಲ ಹಾಕೊಂಡು ಕುತ್ಕೊಂಡವ್ರಲ್ಲ. ಹಂಗಾರೆ ನಮ್ಮ ಪೊಲೀಸ್ ಇಲಾಖೆ ಅಷ್ಟೊಂದು ಅಸಮರ್ಥನ? ಈಗ ಇನ್ನೂ ಒಂದಿಬ್ರು ಬಂದವ್ರೆ, ನಾವು ಬೇರೆ ಜಾಗ ತೋರಿಸ್ತೀವಿ ಅಂತೇಳಿ ಎಲ್ಲಿವರೆಗೂ ಇದನ್ನ ಮಾಡ್ತೀರಿ? ಇವತ್ತು ಧರ್ಮಸ್ಥಳ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದಂತ, ಪ್ರತಿನಿತ್ಯ ಕೂಡ ಸಾವಿರಾರು ಜನ ಭಕ್ತರು ಹೋಗ್ತಕ್ಕಂಥ ಮಂಜುನಾಥ ಸ್ವಾಮಿ ಮೇಲೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಜನ ನಾವು. ಇಡೀ ದೇಶದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರಿದ್ದಾರೆ. ಇವತ್ತು ಆ ಒಂದು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರ್ತಕ್ಕಂಥದ್ದು ಕೆಲವರು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ. ಇವತ್ತು ನಾನು ಮೊನ್ನೆ ಕೂಡ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಸುಮಾರು 250 ಕಾರುಗಳಲ್ಲಿ ನಾವು ಹೋಗ್ತೀವಿ, ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಡ ನಾವು ಮಾಡಿದ್ವಿ. ಇವತ್ತು 250 ಅಲ್ಲ, ಬಹುಶಃ ಅದು 400-500 ಕಾರುಗಳಾಗೋ ರೀತಿಯಲ್ಲಿ ಆಗ್ತಾ ಇದೆ. ಅದು ನೋಡ್ರಿ, ಅದು ನಮ್ಮ ಹಿಂದೂಗಳ ಪವಿತ್ರವಾದಂತ ಜಾಗ. ನೀನ್ ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ರೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ಕೊಂಡ್ಲಿ. ಆದ್ರೆ ನೀವು ಮಂಜುನಾಥ ಸ್ವಾಮಿನೇ ಏನೋ ಕೊಲೆ ಮಾಡಿದ ರೀತಿಯಲ್ಲಿ ನೀವು ಮಾಡ್ತಾ ಇದ್ರಿ. ಇದಕ್ಕೆ ಬಹಳ ವ್ಯವಸ್ಥಿತವಾಗಿ ಕೆಲವರು ಯಾರು ಯೂಟ್ಯೂಬರ್ಗಳಿದಾರಲ್ಲ, ಈಗ ನಾವೇನಾದ್ರು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ವಿರುದ್ಧವಾಗಿ ಮಾತಾಡೋರು ಅವರೇ. ನಾವೇನೋ ಅದಕ್ಕೆ ಯಾಕಿದ್ದೀವಿ ಅಂದ್ರೆ, ದಂಡಿಗೆ ಎದ್ರಲ್ಲ, ದಾರಿಗೆ ಎದ್ರಲ್ಲ, ಇಂಥವ್ರಿಗೆಲ್ಲ ನಾವು ಎದುರಕ್ಕೆ ಹೋಗೋದಿಲ್ಲ. ಇವೆಲ್ಲ ದಂಡಪಿಂಡುಗಳು, ನಾವು ಎದುರಿಸ್ತೀವಿ. ನಾವು ಯಾರು ಏನ್ ಹೇಳಿದ್ರು ಕೂಡ 16ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗ್ತೀವಿ. ಇದು ರಾಷ್ಟ್ರ ವ್ಯಾಪ್ತಿ, ರಾಜ್ಯ ವ್ಯಾಪ್ತಿ. ಈ ತರ ಪ್ರತಿ ಕ್ಷೇತ್ರಗಳಿಂದ ಕೂಡ ಜನ ಧರ್ಮಸ್ಥಳದ ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಹೋರಾಟವನ್ನ ಮಾಡಿದೀವಿ. ಇನ್ನು ಯಾವ ಯೂಟ್ಯೂಬರ್ ಯಾರು ಟೀಕೆ ಮಾಡಿದ್ರು ಕೂಡ ನಾವು ಅದಕ್ಕೇನು ಅಂಜುವಂತ ಜನ ಅಲ್ಲ. ನಾವು ಹೇಗಿರುತ್ತೆ ರೂಪರೇಷೆ? ಎಲ್ಲಿಂದ ಹೋಗ್ತೀರಾ? ನಮ್ಮೂರಿಂದ ಸಿಂಗನಾಯಕನಹಳ್ಳಿಯಿಂದ ಬೆಳಗ್ಗೆ 6 ಗಂಟೆಗೆ, 16ನೇ ತಾರೀಕು 6 ಗಂಟೆಗೆ ಎಲ್ಲ ವೆಹಿಕಲ್ಗಳಲ್ಲಿ ಬರ್ತವೆ. ಸ್ಟಿಕ್ಕರ್ ಹಾಕೊಂಡಿರ್ತೀವಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವರ ಫೋಟೋವನ್ನು ಹಾಕಿರ್ತೀವಿ. ಹಾಕೊಂಡು ನಾವು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ ಯಲಹಂಕ ವಿಧಾನಸಭಾ ಕ್ಷೇತ್ರ ಪ್ರತಿ ಕಾರ್ ಮೇಲೆ ಭಗವಧ್ವಜವನ್ನ ಕೊಟ್ಟಿರ್ತೀವಿ. ಅಲ್ಲಿಂದ ಹೊರಟಾಗ ನೆಲಮಂಗಲ ಟೋಲ್ ಹತ್ರ ನಮ್ಮ ಉಳಿಕೆ ದಾಸಂಪುರ ಹೋಬಳಿಯವರೆಲ್ಲ ಕೂಡ ಅಲ್ಲಿರ್ತಾರೆ. ಅಲ್ಲಿಂದ ನಾವು ನೇರವಾಗಿ ನಿಧಾನವಾಗಿ ಕಾರುಗಳಲ್ಲಿ ಹೋಗ್ತೀವಿ. ಅಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಪ್ರವೇಶವನ್ನು ಮಾಡಿ, ಧರ್ಮಸ್ಥಳದಲ್ಲಿ ಪೂಜೆಯನ್ನು ಮಾಡಿ, ಅಲ್ಲೊಂದು ಸಂಕಲ್ಪವನ್ನ ಮಾಡ್ತೀವಿ. ಯಾವುದೇ ಸಂದರ್ಭದಲ್ಲೂ ಕೂಡ ಎಂಥ ಪರಿಸ್ಥಿತಿ ಬಂದರೂ ಕೂಡ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ನಾವು ಬಿಡೋದಿಲ್ಲ. ಎಂಥದನ್ನ ಆಗ್ಲಿ, ನಾವು ಸಾಮ ದಾನ ಭೇದ ದಂಡ ಎಲ್ಲಕ್ಕೂ ಕೂಡ ಸಿದ್ಧವಾಗಿದ್ದೀವಿ. ನಾವು ಹೋರಾಟವನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ತನಿಖೆ ಮಾಡೋದ್ರು ತನಿಖೆ ಪಾಠ ಮಾಡ್ಲಿ, ಆದ್ರೂ ಅದನ್ನ ತನಿಖೆ ತಪ್ಪು ಹಾದಿಗೆ ಹೋಗಬಾರ್ದು, ತಪ್ಪು ದಾರಿಗೆ ಹೋಗಬಾರ್ದು. ತಂತ್ರಜ್ಞಾನವನ್ನ ಬಳಸಿ ಹುಡುಕ್ಬೋದಿತ್ತಲ್ಲ ಅಂತ ಹೇಳ್ತಾರೆ. ಎಲ್ಲಾ ನೋಡ್ರಿ, ನಮ್ ಪೊಲೀಸ್ ಇಲಾಖೆ ಏನ್ ಕಡಿಮೆ ಏನಿಲ್ಲ. ಆದ್ರೆ ಯಾವ್ದೋ ಒತ್ತಡಕ್ಕೊಳಗಾಗಿ ಇವತ್ತು SIT ಕೆಲವು 10 ಅಡಿ ಆಳದಲ್ಲಿ ಯಾವನ ಹೆಣ ಉಣ್ತಾನೇನ್ರಿ? 10 ಅಡಿ ಆಗಿತ್ತವ್ರೇನೋ ಬುದ್ಧಿಗಿದ್ದಿ ಇರ್ಬೇಕಲ್ಲ ಅವ್ರಿಗೆ. ಮತ್ತೆ ಎಲ್ಲಿ ಹೆಣ ಐತೆ ಅಂತ ಹೇಳಿ ಟೆಕ್ನಾಲಜಿಯಲ್ಲಿ ಕೆಳಗಡೆ ಏನಿದೆಯೋ 1000 ಅಡಿ ಕೆಳಗಡೆ ಇರ್ತಕ್ಕಂಥ ಚಿನ್ನವನ್ನು ಕಂಡುಹಿಡಿಯೋದು ಟೆಕ್ನಾಲಜಿ ನಮ್ಮ ಹತ್ರ ಐತೆ. ಹೆಣ ಉಣಿರೋದು ಗೊತ್ತಾಗೋದಿಲ್ವ ಅವ್ರಿಗೆ? ಎಲ್ಲೋ ತೋರಿಸಿದ ಜಾಗದಲ್ಲೆಲ್ಲ ಕುತ್ಕೊಂತಾರೆ. ಈಗ ಇನ್ನೊಬ್ಬ ಬರ್ತಾನೆ, ನಾವಿನ್ನೊಂದು 5 ಕಡೆ ತೋರಿಸ್ತೀನಿ, ನಾನು ವಿಟ್ನೆಸ್ ಇದ್ದೆ ಅಂತ ಹೇಳಿ. ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಅವ್ನು ಯಾರು ಭೀಮಾ ಅಂತಕ್ಕಂಥವ್ನು ಜಾಗ ತೋರಿಸ್ತಾವನಲ್ಲ, ಅವ್ನು ಹೇಳಿದ್ದು 100 ಹೆಣಗಳನ್ನ ಕೊಲೆ ಆಗಿರ್ತಕ್ಕಂಥದ್ದು, ಅತ್ಯಾಚಾರ ಆಗಿರ್ತಕ್ಕ ಉಣಿರ್ತಾನಲ್ಲ. ಹಂಗಾರೆ ಅವ್ನು ಆವತ್ತೇ ಹೇಳ್ಬೇಕಾಗಿತ್ತಲ್ಲ, ಈ ತರ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ. ಅಂದ್ರೆ ಅವ್ನು ತಪ್ಪಿತಸ್ನಲ್ವಾ? ಅವನು ಫಟ್ ಅವನ್ ಗಲ್ಲಿಗೇರಿಸ್ಬೇಕು. ನಿನ್ಗೆ ಅವತ್ತು ವಿಚಾರ ಗೊತ್ತಿದ್ರು ಯಾಕೆ ಪೊಲೀಸ್ ಇಲಾಖೆಗೆ ಹೇಳಲಿಲ್ಲ 16 ವರ್ಷಗಳ ಹಿಂದೆ? ಇವತ್ತು ಯಾಕೆ ಹೇಳ್ತಾ ಇದೆಯಾ? ಇದು ದೊಡ್ಡ ಹುನ್ನಾರ ಇರ್ತಕ್ಕಂಥದ್ದು. ಕೊನೆಗೆ ಹೇಳ್ತೀನಿ, ಮಂಜುನಾಥ ಸ್ವಾಮಿ ನಿಜವಾಗೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ಲಿ, ಮತ್ತು ಯಾರು ಇವತ್ತು ಅವಹೇಳನ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ಖಂಡಿತವಾಗಿ ಶಿಕ್ಷೆ ಆಗ್ತದೆ. ಜನ ಇನ್ನೂ ಕೂಡ ಎದ್ದೇಳಿಲ್ಲ, ಈಗ ಸ್ಟಾರ್ಟ್ ಆಗೈತೆ ಅದು. ಒಂದ್ಸರಿ ಜನ ಹಿಂದೂಗಳು ಎದ್ದೇಳ್ತು ಅಂದ್ರೆ ನೀವ್ ಯಾರು ಕೂಡ ನೀನು ಎಷ್ಟು ದೊಡ್ಡವನೇ ಇರ್ಬೋದು, ನೀನು ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ನೀವ್ ಏನೇ ಕೂಗಾಡ್ರಿ, ಏನೇ ನಮ್ಮ ಮೇಲೆ ಅಪಪ್ರಚಾರ ಮಾಡ್ರಿ, ನಾವು ಧರ್ಮಸ್ಥಳ ಜೊತೆಲಿ ಇದ್ದೀವಿ. ಕರೆಕ್ಟ್ ಹೆಗ್ಡೆವರೆಗೂ ಅಥವಾ ದೇವಸ್ಥಾನಕ್ಕೂ ಹೇಗಿದು ಸರ್? ಇದು
ಹೆಗ್ಡೆ ಅವರನ್ನ ಗುರಿಯಾಗಿಟ್ಕೊಂಡು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಚಾರವನ್ನ ಮಾಡಬೇಕು, ಅಲ್ಲಿ ಭಕ್ತರು ಹೋಗಬಾರದು ಮತ್ತು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತಕ್ಕಂಥ ದೊಡ್ಡ ಹುನ್ನಾರ. ನೀವು ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಇದ್ರು 16 ವರ್ಷದಿಂದ ಏನ್ ಮಾಡ್ತಾ ಇದ್ದೀರಿ? ಯಾಕೆ ತನಿಖೆ ಮಾಡಿಲ್ಲ? ಕೆಲವ್ರು ಹೇಳ್ತಾರೆ ನಮ್ಮ ಹತ್ರ ಸಾಕ್ಷಿ ಐತೆ, ವಿಡಿಯೋ ಐತೆ ಅಂತ ಹೇಳಿ ತಗೊಂಡೋಗಿ ಕೊಡ್ರಿ ಕೋರ್ಟ್ಗೆ. ಏನು ಕೊಡದೆ ಇದು ಬರೀ ಅಪಪ್ರಚಾರ ಮಾಡ್ತಕ್ಕಂಥ ಟೂಲ್ ಕಿಟ್ ಪ್ರಕರಣ ಅಂತ ಹೇಳ್ತೀವಲ್ಲ, ಈ ತರ ಟೂಲ್ ಕಿಟ್ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಮಾಡ್ತಾ ಇರೋದು ಯಾರೋ ಸಮೀರ್ ಅನ್ನೋನೊಬ್ಬನ್ ಮಾಡ್ತಾನೆ, ಇವನು ಯಾರೋ ಇನ್ನೊಬ್ಬ ರೋಡಿ ಅಂತ ಹೇಳಿ ಮಾಡ್ತಾನೆ, ಇನ್ನೊಬ್ಬ ಯಾರೋ ನಾನು ಭೀಮಾ ಅಂತ ಹೇಳಿ ಮಾಡ್ತಾ ಇದ್ದಾನೆ. ಇವರೆಲ್ಲ ಯಾರು? ಇವರೆಲ್ಲ ಕೂಡ ಸಂಘಟನೆಯವ್ರು ಯಾರಾದ್ರೂ ಮಾಡ್ತಾ ಇದ್ದೀರಾ? ಮತ್ತೆ ಪ್ರತಿನಿತ್ಯ ಕೂಡ ನೀವು ಅಪಪ್ರಚಾರವನ್ನು ಮಾಡ್ತಿರಲ್ಲ. ಒಂದು ಯೂಟ್ಯೂಬ್ ದೊಡ್ಡದು ಮಾಡ್ಕೊಂಡಿದ್ದೀರಿ ನೀವೆಲ್ಲ. ನೀವು ಯೂಟ್ಯೂಬ್ ಅಲ್ಲ, ನೇರ ಬರ್ರಿ, ನಮ್ಮ ಎದುರುಗಡೆ ಬರ್ರಿ. ನೀವು ಎಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಧಮಕಿ ಕೊಡೋದಲ್ಲ. ನಿಮಗೆ ನಾವು ಧರ್ಮಸ್ಥಳಕ್ಕೆ ಬರ್ತೀವಿ, ಮತ್ತೆ 350 ಕಿಲೋಮೀಟರ್ ನಾವು ಕಾರಲ್ಲಿ ಬರ್ತೀವಲ್ಲ, ನೀನ್ ಎಲ್ಲಿ ಬರ್ತೀಯ ಬಾ, ಇಲ್ಲ ನೀವೆಲ್ಲಿ ಹೇಳ್ತೀರೋ ಅಲ್ಲಿ ಬರ್ತೀವಿ. ಒನ್ ಡೇ ನಾವು ಹೋಗ್ತೀರ, ಮತ್ತೆ ಭಾನುವಾರ ವಾಪಸ್ ಬರ್ತೀವಿ ನಾವೆಲ್ಲ ಕೂಡ. ಮತ್ತೆ 24ನೇ ತಾರೀಕು ಅಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಅಲ್ಲಿ ಸ್ಥಳೀಯರು ಮಾಡ್ತಾ ಇದ್ದಾರೆ. ಮತ್ತೆ 24ನೇ ತಾರೀಕು ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ನಾವು. ಇಲ್ಲ ಬಿಜೆಪಿ ಅಂತಲ್ಲ, ಇದು ಎಲ್ಲ ಹಿಂದೂ ಪರ ಸಂಘಟನೆಗಳು, ಧರ್ಮಸ್ಥಳದ ಪರ ಯಾರು ಭಕ್ತರಿದ್ದಾರೆ, ಇದನ್ನ ಯಾವುದೋ ಒಂದು ಪಕ್ಷದ ಕಡೆಯಿಂದ ನಾವು ಮಾಡ್ತಾ ಇಲ್ಲ. ಬಟ್ ನಾನು ಪಕ್ಷದ ಶಾಸಕನಾಗಿ ನಾನು ಆ ತೀರ್ಮಾನವನ್ನ ತಗೊಂಡಿದ್ದೀನಿ ನಾನು. ಇವಿಷ್ಟು ಧರ್ಮಸ್ಥಳದ ವಿಚಾರವಾಗಿ ಇತ್ತೀಚೆಗೆ ನಡೀತಿರುವಂತಹ ಒಂದಷ್ಟು ಘಟನೆಗಳ ಬಗ್ಗೆ ಈಗಾಗಲೇ ವಿಶ್ವನಾಥ್ ಅವರು ಒಂದಷ್ಟು ಪಾದಯಾತ್ರೆ ವಿಚಾರವಾಗಿ ಅಂದ್ರೆ ಕಾರ್ ಮೂಲಕ ಹೋಗ್ತಾರೆ, ಅಲ್ಲಿರುವಂತಹ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನೇರವಾಗಿ ಒಂದಷ್ಟು ಜನರ ಜೊತೆಗೆ ಹೋಗಿ ಈ ರೀತಿಯಾದಂತಹ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಈಗಾಗಲೇ SR ವಿಶ್ವನಾಥ್ ಅವರು ಸಿದ್ಧವಾಗಿರುವಂತದ್ದು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.